ಗೈಸ್ ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಬಿಗಿಲ್ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಈ ಬಿಗಿಲ್ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ಬಿಗಿಲ್ ಮೂವಿಯಲ್ಲಿ ಡ್ಯಾನಿಯಲ್ ಬಾಲಾಜಿ, ಯೋಗಿ ಬಾಬು ಮತ್ತು ನಯನತಾರ ವಿಜಯ್ ಅವರು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ ಮತ್ತು ಕನ್ನಡದಲ್ಲಿ ಕೂಡ ತೆರೆಗೊಂಡಿದೆ ಮತ್ತು ಹಿಂದಿಯಲ್ಲಿ ಕೂಡ ಡಬ್ ಮಾಡಿದ್ದಾರೆ ಮತ್ತು ತೆಲುಗಿನಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು OTT ಯಲ್ಲೂ ಕೂಡ ಲಭ್ಯವಿದೆ ಅಂತ ನಾವು ಕೂಡ ಹೇಳ್ಬೋದು ಗಾಯ್ಸ್. ಅಂದಾಗೆ ಈ ಬಿಗಿಲ್ ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು, ಮೂವಿಯನ್ನು ಸಕ್ಕತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 180 ಕೋಟಿ ಬಜೆಟನ್ನು ಹಾಕಿದ್ದಾರೆ. ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ ಸುಮಾರು 300 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಸ್ಟೋರಿ ನೋಡೋದಾದರೆ ಒಂದು ಅಪ್ಪ ಮಗನ ಸ್ಟೋರಿಯಾಗಿ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಒಂದು ಫ್ರೆಂಡ್ಶಿಪ್ ಸ್ಟೋರಿಯಾಗಿ, ಒಂದು ಫುಟ್ಬಾಲ್ ಗೇಮಿಂಗ್ ಸ್ಟೋರಿಯಾಗಿ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು ಗೈಸ್. ಅಂದಾಗೆ ಈ ಬಿಗಿಲ್ ಮೂವಿಯ ಒಂದು ಲೈನ್ ಸ್ಟೋರಿ ನೋಡೋದಾದರೆ, ಮೈಕಲ್ ಅಂತ ಇರ್ತಾನೆ. ಆ ಮೈಕಲ್ ಅನ್ನೋನು ಏನು ಮಾಡ್ತಿರ್ತಾನೆ ಅಂತಾರೆ, ಫುಟ್ಬಾಲ್ ಆಡ್ತಿರ್ತಾನೆ. ಅಂದರೆ ಅವನಿಗೆ ಯಾವಾಗಲೂ ಕೂಡ ಫ್ರೆಂಡ್ ಜೊತೆ ಯಾವಾಗಲೂ ಕೂಡ ಅವರ ಫುಟ್ಬಾಲ್ ಆಡ್ತಿರ್ತಾನೆ. ಅವರ ತಂದೆ ಅಂತ ಇರ್ತಾರೆ ಗೈಸ್. ಅವ್ರ ತಂದೆ ಏನಪ್ಪ ಅಂತಾರೆ, ಒಂದು ರೌಡಿಸಮಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ಅಂತಾರೆ ಜನರುಗಳಿಗೆ ಹೆಲ್ಪ್ ಮಾಡೋದಾಗಿರ್ಬೋದು, ಜನರನ್ನ ಯಾರು ಎದುರಿಸ್ಕೊಂಡು ರೋಲ್ ಕಾಲ್ ಮಾಡ್ತಿರ್ತಾರೆ ಅಂಥವ್ರಿಗೆ ಹೋಗಿ ಸಹಾಯ ಮಾಡೋದಾಗಿರ್ಬೋದು, ಎಲ್ಲನೂ ಕೂಡ ಮಾಡ್ತಾ ಇರ್ತಾರೆ. ಅವ್ರಿಗೇನಪ್ಪ ಅಂತಾರೆ, ಅವ್ರಿಗೆ ಸುಮಾರು ದುಶ್ಮನ್ಗಳು ಅಂತಂದರೆ ಇರ್ತಾರೆ. ಅಂತಾರೆ ಫಿಲಮಲ್ಲಿ ನೋಡಿರ್ಬೋದು ನೀವು ಯಾವ ರೀತಿ ರೌಡಿಸಮನ್ನು ಮಾಡ್ತಿದ್ದೀರಿ ಅಂತ ನಾವು ಕೂಡ. ಅದೇ ರೀತಿ ಅಲ್ಲಿ ವಿಜಯ್ ಅವರ ಅಪ್ಪರು ಕೂಡ ಅಂತಾರೆ ಡಬಲ್ ಆ್ಯಕ್ಟಿಂಗ್ ಇರ್ತಾರೆ. ವಿಜಯ್ ರೀತಿಯೇ ಇನ್ನೊಬ್ಬರು ಕೂಡ ಅವರ ತಂದೆ ಆಗಿರ್ತಾರೆ. ಅವರು ಕೂಡ ಅಲ್ಲಿ ಇದ್ದಾಗ ಏನಾಗುತ್ತೆ ಅಂತಾರೆ, ತಿರ್ಗಾ ಅವರು ಫುಟ್ಬಾಲಲ್ಲಿ ಹೋಗ್ತಾರೆ. ಅಲ್ಲಿ ನ್ಯಾಷನಲ್ ಚಾಂಪಿಯನ್ಗೆ ಸೆಲೆಕ್ಟ್ ಆಗಬೇಕಾಗಿರುತ್ತೆ. ಅಂದರೆ ತಂದೆ ಒಬ್ಬ ರೌಡಿ ಆಗಿರ್ತಾನೆ, ಅದರಿಂದ ಮಗನನ್ನು ಕೂಡ ಸೆಲೆಕ್ಟ್ ಮಾಡಲ್ಲ ಅಂತ ಕೂಡ ಒಂದು ಪೇಪರನ್ನು, ನೋಟಿಸನ್ನು ಕಳಿಸ್ತಾರೆ. ಆ ನೋಟಿಸನ್ನು ಕಳಿಸಿದಾಗ ಏನಾಗುತ್ತೆ, ವಿಜಯ್ ಅವರ ತಂದೆಯವರು ಕೂಡ ಗೊತ್ತಾಗುತ್ತೆ. ವಿಜಯ್ ಅವರು ಏನು ಮಾಡ್ತಾರೆ ಅಂತಾರೆ, ಅವರ ತಂದೆಯವ್ರಿಗೆ ಹೇಳಿದ್ರು, ಅವರ ಫ್ರೆಂಡ್ಸ್ ಬಂದು ಹೇಳಿರ್ತಾರೆ. ಅವಾಗೇನು ಮಾಡ್ತಾರೆ, ವಿಜಯ್ ಅವರ ತಂದೆಯವರು ಕೂಡ ಹೋಗ್ತಾರೆ ಅಲ್ಲಿ ಸ್ಟಾಫರ್ ಹತ್ರ. ನೀವು ಏಕೆ ನನ್ನ ಮಗನ ಸೆಲೆಕ್ಟ್ ಮಾಡಿಲ್ಲ ಅಂದಾಗ ಅವ್ರು ಹೇಳ್ತಾರೆ, ನೀವು ರೌಡಿ, ನಿನ್ನ ಮಗನ ಯಾಕೆ ಸೆಲೆಕ್ಟ್ ಮಾಡಬೇಕು ಅಂತ ಎಲ್ಲ ಕೂಡ ಹೇಳ್ದಾಗ ಏನು ಹೋಗ್ತಾರೆ, ಇಷ್ಟು ಅಮೌಂಟ್ ಕಟ್ಟು ನೀನು ಸೆಲೆಕ್ಟ್ ಮಾಡ್ತೇನೆ ಅಂತ. ಅಲ್ಲಿ ಏನಾಗುತ್ತೆ, ಅಲ್ಲೊಂದು ಫೈಟಿಂಗ್ ಆಗುತ್ತೆ. ಅದೇ ರೀತಿಯಲ್ಲಿ ನಯನತಾರ ಅವರು ಕೂಡ ಎಂಟ್ರಿಯನ್ನು ಕೂಡ ಕೊಡ್ತಾರೆ. ನಯನತಾರ ಹಿಂಗೆ ಎಂಟ್ರಿಯನ್ನು ಕೂಡ ಕೊಡ್ತಾರೆ ಅಂತಾರೆ, ಇವರು ಫುಟ್ಬಾಲನ್ನು ಗೆದ್ಕೊಂಡು ಬರ್ತಾ ಇರ್ತಾರೆ. ಬಂದಾಗ ಏನಾಗುತ್ತೆ, ಮಿಸ್ ಆಗಿ ಆ ಕಪ್ಪನ್ನು ಕೂಡ ನಯನತಾರ ಅವರು ಹೊಡೆದಾಕ್ಬಿಡ್ತಾರೆ. ಅಲ್ಲಿ ಅಸಿಸ್ಟೆಂಟ್ ಆಗಿ ಇರ್ತಾರೆ. ಅಸಿಸ್ಟೆಂಟಿಂದ ಇವರು ಫುಟ್ಬಾಲ್ ಹೋಗಿದಾಗ ಏನಾಗುತ್ತೆ, ಅಲ್ಲಿ ಮೆಡಿಕಲ್ ರಿಪೋರ್ಟಿಂದ ಅವರನ್ನು ಕೂಡ ಕಳಿಸಿರ್ತಾರೆ ಅಂತ ನಾವು ಕೂಡ ಹೇಳ್ಬೋದು ಗಾಯ್ಸ್. ಈ ಬಿಗಿಲ್ ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.